ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ DVG ವಾಯ್ಸ್ ಕರಿಯಪ್ಪ. ಇವತ್ತು ಏನು ಬೆಳಗ್ಗೆ 11 ಗಂಟೆಗೆ ದಾವಣಗೆರೆ ಮಹಾನಗರ ಪಾಲಿಕೆಯ ಮುಂಭಾಗ ಆಟೋವನ್ನು ಹಿಡಿದು ಆಟೋವನ್ನು ಫೋಟೋ ತೆಗೆದು ಆಟೋ ನಂಬರ್ ಫೋಟೋ ತೆಗೆದು ಆ ಆಟೋವನ್ನು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿರ್ತಕ್ಕಂಥ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆ ಆಟೋ ಚಾಲಕ ವಿಜಯ್ ಕುಮಾರ್ ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆಗೇನು ಆ ಉತ್ತರ ಕೊಟ್ಟಿರ್ತಕ್ಕಂಥ ಪೊಲೀಸ್ ಎಂಬ ವ್ಯಕ್ತಿಯ ಮಾತುಗಳನ್ನು ಕೇಳ್ಕೊಂಬನ್ನಿ. ಯಾಕೆ ಅಂತ ಹೇಳಿದ್ರೆ, ಪೊಲೀಸ್ನವರು ಸಂಬಳ ತೊಗೊಂಡು ಡ್ಯೂಟಿ ಮಾಡ್ತಾರೆ, ಆಟೋದವರು ಕಾಸು ಇಸ್ಕೊಂಡು ಆಟೋ ಓಡಿಸ್ತಾರೆ ಪ್ಯಾಸೆಂಜರ್ ಹತ್ರ. ಹಾಗಂತ ಇವ್ರಿಗೆ ಬೇರೆ ಕಾನೂನು ಅವ್ರಿಗೆ ಬೇರೆ ಕಾನೂನು ಅನ್ನೋದು ಏನೂ ಇಲ್ಲ. ಅಲ್ಲಿ ಆ ಟೈಮಲ್ಲಿ ಆ ಪ್ರಸಂಗದಲ್ಲಿ ಏನಾಗಬೇಕು ಅದು ಅದೇ ಆಗುತ್ತೆ. ಪ್ರತಿಯೊಬ್ಬರೂ ಸಹ ಅದೆಷ್ಟು ಆಟೋ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ಅಲ್ಲಿಂದಲೇ ಸೀಟ್ ಹಾಕ್ಕೊಂಡು ಅಥವಾ ಅಲ್ಲಿಂದಲೇ ಪ್ಯಾಸೆಂಜರ್ಸ್ಗಳು ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥ ದೃಶ್ಯ ಪ್ರತಿ ದಿನದಿಂದಲೂ ನಾವು ನೋಡ್ಕೊತ ಬಂದಿದ್ದೀವಿ. ಬಹಳ ವರ್ಷಗಳಿಂದಲೂ ಸಹ ನೋಡ್ಕೊತ ಬಂದಿದ್ದೀವಿ. ಬಟ್ ಇದೇನಿದು ಇದಕ್ಕಿದ್ದಂಗೆ ವ್ಯಕ್ತಿಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದೀರಲ್ಲ ಪೊಲೀಸ್ನವರು. ಏನು ಅವರೊಬ್ಬರೇನ ಕಣ್ಣಿಗೆ ಕಾಣಿಸ್ತಾ ಇರೋದು ನಿಮಗೆ? ವಿಜಯ್ ಕುಮಾರ್ ಅವರು ನೋಡಿ, ಅವ್ರು ಕೇಳಿರ್ತಕ್ಕಂಥದ್ದು ಏನಿದೆ ನೋಡಿ, ನಾನು ಬಂದಿರೋದು ಇಲ್ಲಿಗೆ ತಪ್ಪಾಗಿದೆ, ಆಯಿತು. ಫೋಟೋ ಹೊಡ್ಕೊಂಡಿದ್ದೀರಾ, ಆಯಿತು. ಸ್ಪಾಟ್ ಫೈನ್ ಎಷ್ಟಿದೆ ಹೇಳಿ, ನಾನು ಕೊಡ್ತೀನಿ ಅಂತ ಹೇಳಿದಾಗ ಅಲ್ಲಿರ್ತಕ್ಕಂಥದ್ದು ನೋ ಪಾರ್ಕಿಂಗೋ ಅಥವಾ ಒನ್ ವೇನೋ ಅಥವಾ ಅದು ಏನದು ಪ್ಲೇಸು ಅನ್ನೋದು ಗೊತ್ತಿರಬೇಕಲ್ಲ ನಿಮಗೆ ಪೊಲೀಸ್ನವರಿಗೆ. ಯಾಕೆಂದರೆ ಅಲ್ಲಿ ನೂರಾರು ಗಾಡಿಗಳು ನಿಂತ್ಕೊಂಡಿರ್ತವೆ. ವಿಜಯ್ ಕುಮಾರ್ ಗಾಡಿನೇ ಬೇಕಾಗಿತ್ತ ನಿಮಗೆ? ಲೈನಿ ನಿಂತ್ಕೊಂಡಿರ್ತಾವಲ್ಲಿ ಮಹಾನಗರ ಪಾಲಿಕೆ ಮುಂದೆ. ಅವಾಗ ಯಾರೂ ಹೋಗೋದಿಲ್ಲ ನಿಮ್ಮ ದೋಂಬರಾಟಗಳನ್ನು ತೋರಿಸ್ಲಿಕ್ಕೆ. ಶೈಲಜಾ ಮೇಡಮ್ ಅವರೇ, ನೀವು ಸಹ ಒಂದು 10 ನಿಮಿಷ ಅಲ್ಲಿ ನಿಂತ್ಕೊಂಡು ನೋಡಿ ರೈಲ್ವೆ ಸ್ಟೇಷನ್ ಮುಂಭಾಗ ಎಷ್ಟು ಗಾಡಿಗಳು ನಿಂತ್ಕೊಳ್ತವೆ ಅಂತ. ಯಾರೋ ಒಬ್ರು ಇಬ್ರು ಟಾರ್ಗೆಟ್ ಮಾಡಿಬಿಟ್ಟು ಪೆನಾಲ್ಟಿ ಹಾಕ್ಬಿಡಿ. ಇದ್ರ ಬಗ್ಗೆ ನಾನು RTO ಆಫೀಸರ್ ಹತ್ರಕ್ಕೂ ಸಹ ಮಾತಾಡಿದ್ದೀನಿ. ಯಾವ ಪರ್ಮೆಂಟ್ ಇದ್ದಾವೆ ಆಟೋದವು, ಯಾವ ಸೀರಿಯಲ್ ನಂಬರ್ಗಳನ್ನು ತೆಗೆದುಕೊಂಡಿದ್ದಾರೆ ಅಂಥವ್ರನ್ನ ಮಾತ್ರ ನೀವು ಸಿಟಿಯಲ್ಲಿ ಅಡ್ಡಾಡಕ್ಕೆ ಬಿಡಿ. ನಾಳೆ ಏನಾದರೂ ಸಮಸ್ಯೆ ಆಯಿತು ಅಂದರೆ ಆ ಆಟೋ ನಂಬರ್ ಇಟ್ಕೊಂಡು ಆ ನೊಂದಂಥವರಿಗೆ ಏನಾದರೂ ಸರ್ಕಾರದಿಂದ ಸಹಾಯ ಆಗುತ್ತೆ ಅಂತ. ಹಾಗಂದ ತಕ್ಷಣವೇ ಒಬ್ಬ ಯಾರೋ ಚಾಲಕನ್ನು ನೀವು ಟಾರ್ಗೆಟ್ ಮಾಡಿಕೊಂಡು ಆ ವ್ಯಕ್ತಿ ಹೇಳಿದ್ದೇ ಸರಿ, ಆ ವ್ಯಕ್ತಿ ಮಾಡಿದ್ದೇ ಸರಿ, ಪೊಲೀಸ್ ಎಂಬ ವ್ಯಕ್ತಿ, ಇದು ತಪ್ಪಲ್ವಾ? ಆದಷ್ಟು ನೋಡಿ. ಯಾಕೆಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಪೊಲೀಸ್ ಇಲಾಖೆ ಪಬ್ಲಿಕ್ ಸರ್ವೆಂಟ್ ಆಗಿರಬೇಕು ಹೊರತು ಪಬ್ಲಿಕ್ಕಿಗೆ ಗಾರ್ಡ್ ಆಗಬಾರ್ದು. ಈಗಾಗಲೇ ಎಲ್ಲ ಕಡೆಗೂ ಪೊಲೀಸ್ನವರು ಅಂತ ಹೇಳಿದರೆ ಒಂಥರ ಅಪಪ್ರಚಾರಗಳೇ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿದೆ. ಕಣ್ಣಿದ್ರಿಗೆ ನೋಡ್ತಾ ಇದ್ದೀವಿ. ದಯವಿಟ್ಟು ಆ ನೊಂದಿರ್ತಕ್ಕಂಥ ಆಟೋ ಚಾಲಕನ ಮಾತುಗಳನ್ನು ಕೇಳ್ಕೊಂಡು ಬನ್ನಿ. ನಮಸ್ಕಾರ. ನೀಟ ಮಾತಾಡೋಣ. ಅದಕ್ಕೆ ಲೇಬರ್ ಅಂತ ಹಾಕಂತೀರಿ ನೀವು ಅಲ್ಲಿ ಈಗ ಅಲ್ಲ ಏನ್ ಯಾವ ಸಲ ಹೇಳ್ದು ಅವನ್ ಹೇಳ್ದಾನ. ನೀಟ ಮಾತಾಡ್ರಿ. ನೀವು ನಾವು ಪಬ್ಲಿಕ್ ಸರ್ವೆಂಟ್. ಅದಕ್ಕೆ ಮಾತಾಡೋಣ. ನಾನೇ ಬಾಯ್ ಮಾಡ್ತೀನಲ್ಲ. ಏನ್ ಮಾಡಿದ್ರಿ? ಅವ್ರಿಗೆ ಯಾರು ಮಾತು ಕೇಳಲ್ಲ. ಬಸ್ ಸ್ಟ್ಯಾಂಡ್ ಎಷ್ಟು ಜನ ಹೋಗ್ತಾರೆ? ಬಸ್ ಸ್ಟ್ಯಾಂಡ್ 150 ಜನ ಹೋಗ್ತಾರೆ. ಬಸ್ ಸ್ಟ್ಯಾಂಡ್ ಯಾರು ಕೇಳಲ್ಲ ನೀವು? ಬಸ್ ಸ್ಟ್ಯಾಂಡ್ ಕೇಳಲ್ಲ. ಯಾಕೆ ನಿಮ್ಗೆ ಹೇಳಿಲ್ಲ? ಸರ್ಕಾರಕ್ಕೆ ಒಂದು ರೂಲ್ಸ್, ಬಸ್ ಸ್ಟ್ಯಾಂಡ್ ಒಂದು ರೂಲ್ಸ್, ಆಟೋ ಡ್ರೈವರ್ಗೆ ಒಂದು ರೂಲ್ಸ್, ಎಲ್ಲರಿಗೂ ಒಂದೇ ರೂಲ್ಸ್. ಬಸ್ ಸ್ಟ್ಯಾಂಡ್ ಇದ್ರೆ ಬಸ್ ಸ್ಟ್ಯಾಂಡ್ ಫೈನ್ ಹಾಕಲ್ಲ. ನನ್ನ ಗಾಡಿಗೆ ಎಷ್ಟು ಇಟ್ಟಿದ್ರು ಫೈನ್ ಕಟ್ತೀನಿ ನಾನು ಸ್ಪಾಟ್ಗೆ. ಬಸ್ ಸ್ಟ್ಯಾಂಡ್ ಹೆಂಗ ಫೈನ್ ಹಾಕಿ ಕಟ್ಬೇಕು. ಈಗ ವಿಡಿಯೋ ಮಾಡ್ಕೊಂಡ್ ಬಂದೇನೆ. ಬಸ್ ಆಫೀಸ್ ಹೋಗ್ಬರಿ. ಬರೀ ಮೇಡಮ್ ಅಲ್ಲಿಗೆ ಹೋಗಂಬರಿ. ಬರ್ತೀರಿ ಅಲ್ಲೇ ಹೋಗ್ಬರ್ರಿ. ಬೇರೆ ಪಬ್ಲಿಕ್ ರೂಲ್ಸ್, ಗೌರ್ಮೆಂಟ್ ಬಸ್ ರೂಲ್ಸ್. ಏನಕ್ಕೆ ಅದೇ ಏನಕ್ಕೆ ಯಾವ್ದಕ್ಕೆ? ಬರೀ ಹೋಗೋಣ ಮೇಡಮ್, ನಾನೇ ಬರ್ತೀನಿ ಜೊತೆಗೆ.